ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವೀಕ್ಷಕರೇ, ಈ ಒಂದು ಸ್ಟೋರಿಯನ್ನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಈ ಮೂರು ನಾಯಕರು ಈ ಸುದ್ದಿಯನ್ನ ಒಂದು ಸಲ ನೋಡಲೇಬೇಕು. ಯಾಕೆಂದ್ರೆ ಬೀದರ್ ಜಿಲ್ಲೆಯನ್ನ ಹಿಂದುಳಿದ ಜಿಲ್ಲೆ ಅಂತ ಈಗಾಗಲೇ ಅನೇಕ ಕಡೆ ಬಿಂಬಿಸಲಾಗುತ್ತೆ. ಆದರೆ ಕೇವಲ ಆರ್ಥಿಕತೆಯಲ್ಲಿ ಹಿಂದುಳಿದಿದ್ರೆ, ಕೈಗಾರೀಕರಣದಲ್ಲಿ ಹಿಂದುಳಿದಿದ್ರೆ ಇಲ್ಲ, ನಾವು ಕೂಡ ಸುಧಾರಣೆ ಆಗಿದ್ದೀವಿ ಅಂತ ನಾವು ಈ ಸುದ್ದಿಯನ್ನ ಸ್ಕಿಪ್ ಮಾಡಬಹುದಿತ್ತೇನೋ. ಆದರೆ ಶೈಕ್ಷಣಿಕವಾಗಿಯೂ ಕೂಡ ನಾವು ಈ ವರ್ಷ ನಮ್ಮ ರಿಸಲ್ಟ್ ಅನ್ನ ನೋಡಿದಾಗ, ಅದು PUC ರಿಸಲ್ಟ್ ಇರಬಹುದು ಅಥವಾ SSLC ರಿಸಲ್ಟ್ ಇರಬಹುದು, ಎರಡರಲ್ಲಿ ಕೂಡ ನಾವು ಎದೆ ತಟ್ಟಿ ಎದೆ ಮುಂದೆ ಮಾಡಿ ಹೇಳುವಂತಹ ಆ ಮಟ್ಟಿಗೆ ಹೆಮ್ಮೆ ಪಡುವಂತಹ ರಿಸಲ್ಟ್ಗಳು ಬಂದಿಲ್ಲ. ಹಾಗಂತ ನಾವು ಕೇವಲ ಈ ಒಂದು ವಿಷಯದಲ್ಲಿ ಕೇವಲ ವಿದ್ಯಾರ್ಥಿಗಳನ್ನ ದೂಷಿಸೋದು ಕೂಡ ಸರಿಯಲ್ಲ. ಮಕ್ಕಳು ಓದ್ತಾ ಇಲ್ಲ, ಮಕ್ಕಳು ಮೊಬೈಲ್ ನೋಡ್ತಾರೆ ಅಂತ ನಾವು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಆದರೆ ಯಾಕೆ ತಪ್ಪಾಗತ್ರಿ ಅಂದರೆ, ಮಕ್ಕಳಿಗೆ ಸರಿಯಾಗಿ ಓದಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಮತ್ತು ಒಳ್ಳೆಯ ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಟ್ಟಾಗ ಮಾತ್ರ ಆ ಎಳೆ ವಯಸ್ಸಿನ ಏನು ತರುಣರು ಇರ್ತಾರೆ, 15-16 ವರ್ಷದ ಮಕ್ಕಳು, 10ನೇ ತರಗತಿಯವರು, PUC ಸೆಕೆಂಡ್ ಇಯರ್ ಓದೋರು 18ನೇ ವರ್ಷದಲ್ಲಿ, ಆ ಏಜಲ್ಲಿ ಸ್ವಲ್ಪ ಬೇರೆ 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 ಕಡೆನೆ ಅವರ ಎಲ್ಲರ ಗಮನ ಹೋಗುತ್ತೆ. ಆದರೆ ಅವುಗಳನ್ನು ನಾವು ಕಂಟ್ರೋಲ್ಗೆ ತಂದು ಓದುವ ಹಾಗೆ ವಾತಾವರಣವನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ಬೀದರ್ ಜಿಲ್ಲೆ ಫಲಿತಾಂಶದಲ್ಲಿ ಎಲ್ಲೋ ಒಂದು ಕಡೆ ಉನ್ನತಿಯನ್ನು ಕಾಣ್ಬೋದು. ನೀವು ಎಷ್ಟೇ ದುಡ್ಡನ್ನು ವ್ಯಯಿಸಿದ್ರು ಕೂಡ ಉನ್ನತಿ ಕಾಣಲಿಕ್ಕಾಗಲ್ಲ. ನೀವು ಯಾವ ಬೇರೆ ಬೇರೆ ರೀತಿಯ ಶಿಕ್ಷಕರನ್ನ ತಂದರೂ ಕೂಡ ಉನ್ನತಿ ಕಾಣಲಿಕ್ಕಾಗಲ್ಲ. ಆದರೆ ನಾವು ಮಕ್ಕಳಲ್ಲಿ ಒಳ್ಳೆಯ ರಿಸಲ್ಟನ್ನು ನೋಡಬೇಕಾದ್ರೆ ಅವರಿಗೆ ಒಳ್ಳೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಈಗ ನೋಡಿ, ಈ ವರ್ಷದ SSLC ಫಲಿತಾಂಶದ ವಿಚಾರ ಮಾತನಾಡೋಣ ಮತ್ತು PUC ಫಲಿತಾಂಶದ ವಿಚಾರವಾಗಿ ಮಾತನಾಡಿದ್ರು ಕೂಡ ಅತಿ ಹೆಚ್ಚು ಫೇಲ್ ಆದವರು ಎಲ್ಲಿದ್ದಾರೆ? ಪ್ರೈವೇಟ್ ಸ್ಕೂಲಲ್ಲಿದ್ದಾರೆ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿದ್ದಾರೆ ಅಥವಾ ಅನುದಾನ ರಹಿತ ಅಥವಾ ಅನುದಾನ ಸಹಿತ ಸ್ಕೂಲಲ್ಲಿದ್ದಾರೆ. ಇವುಗಳನ್ನು ಒಂದ್ಸಲ ನಾವು ಜಡ್ಜ್ ಮಾಡಿ ನೋಡಿದಾಗ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ವರ್ಷ ಬೀದರ್ನಲ್ಲಿ ಫೇಲ್ ಆಗಿದ್ದು ಸರ್ಕಾರಿ ಶಾಲೆಯಲ್ಲಿ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ. PUC ಮತ್ತು 10th ಬಗ್ಗೆ ಮಾತನಾಡಿದ್ರು. ಇನ್ನು ಯಾವ ಯಾವ ಸ್ಕೂಲ್ಗಳಿಗೆ ಅನುದಾನ ಸಿಗುತ್ತೆ, ಸಣ್ಣ ಪುಟ್ಟ ಅನುದಾನ ಸಿಗುತ್ತೆ, ಅವು ಅನುದಾನ ರಹಿತ ಸಹಿತ ಅಂತ ಏನು ಎರಡಿದೆ, ಅನುದಾನ ಶಾಲೆಗಳ ಅನುದಾನ ಪಡಿತಿರುವಂಥ ಶಾಲೆಗಳಲ್ಲಿ ರಿಸಲ್ಟ್ ಕಡಿಮೆ ಬಂದಿದೆ. ಯಾಕೆ ಹೇಳ್ತೀನಿ? ಸರ್ಕಾರಿ ಮತ್ತು ಅನುದಾನ ಸಹಿತ ಶಾಲೆಗಳಲ್ಲಿ ಯಾಕೆ ರಿಸಲ್ಟ್ ಕಡಿಮೆ ಬಂದಿದೆ ಅಂದರೆ, ಅಲ್ಲೆಲ್ಲ ವ್ಯಾಸಂಗಕ್ಕೆ ಹೋಗುವವರು ಬಡವರ ಮಕ್ಕಳು, ದುಡ್ಡಿದ್ದವರ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದ್ತಾರೆ, ಬಡವರ ಮಕ್ಕಳು ಸರ್ಕಾರಿ ಶಾಲೆ ಮತ್ತು ಅನುದಾನ ರಹಿತ ಸಹಿತ ಶಾಲೆಗಳಲ್ಲಿ ಓದ್ತಾರೆ. ಅವರು ವ್ಯಾಸಂಗಕ್ಕಾಗಿ ಬೀದರ್, ಔರಾದ್, ಹುಮ್ನಾಬಾದ್, ಬಸವ ಕಲ್ಯಾಣ ಬೇರೆ ಬೇರೆ ಕಡೆ ವ್ಯಾಸಂಗಕ್ಕಾಗಿ ಹೋಗ್ತಾರೆ ಹಳ್ಳಿಗಳಿಂದ. ಆದರೆ ಅವರು ವ್ಯಾಸಂಗದ ಸಂದರ್ಭದಲ್ಲಿ ಎಲ್ಲಿ ಸ್ಟೇ ಮಾಡ್ತಾರೆ? ಹಾಸ್ಟೆಲ್ಗಳಲ್ಲಿ ಸ್ಟೇ ಮಾಡ್ತಾರೆ. ಹಾಸ್ಟೆಲ್ಗಳಲ್ಲಿ ಸ್ಟೇ ಮಾಡಿದಾಗ ಅವರು ಅಲ್ಲಿ ಹಾಸ್ಟೆಲಲ್ಲಿ ಕರೆಕ್ಟಾಗಿ ಓದಬೇಕು. ಆದರೆ ಅಲ್ಲಿ ವಾತಾವರಣವೇ ಸರಿಯಾಗಿ ಇರಲಿಲ್ಲ ಅಂದರೆ ಆ ಮಕ್ಕಳು ಓದೋದು ಹೇಗೆ? ಆ ಮಕ್ಕಳು ತಮ್ಮ ಶೈಕ್ಷಣಿಕವಾಗಿ ಹೆಂಗೆ ಅಭಿವೃದ್ಧಿ ಹೊಂದೋದು ಹೇಗೆ? ಯಾಕೆ ಈ ವಿಚಾರವನ್ನು ಇಲ್ಲಿಗೆ ತಂದ್ರಿ ಸರ್, ಎಲ್ಲಿಂದಲೋ ಎಲ್ಲಿಗೆ ಕರ್ಕೊಂಡು ಬಂದ್ರಿ ಅಂತ ನಿಮಗೆ ಅನಿಸ್ಬೋದು. ಸರ್, ಬೀದರಿಂದ ಶುರು ಮಾಡಿದ್ರಿ, ಇವಾಗ ಹಾಸ್ಟೆಲ್ಗೆ ನಿಲ್ಲಿಸಿದ್ದೀರಿ ಅಲ್ಲ ಸರ್. ಇಲ್ಲಿ ನಿಲ್ಲಿಸಲ್ಲ, ಇನ್ನೂ ಕೂಡ ಮುಂದೆ ಹೋಗುತ್ತೆ. ಯಾಕಂದರೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಅವರೆಲ್ಲರೂ ಓದುವುದು ಸರ್ಕಾರಿ ಶಾಲೆಯಲ್ಲಿ ಮತ್ತು ಅನುದಾನ ಸಹಿತ ಶಾಲೆಗಳಲ್ಲಿ. ಯಾಕಂದರೆ ಫೀಸ್ ಇರಲ್ಲ, ಡೊನೇಷನ್ ಇರಲ್ಲ, ಇದ್ರೂ ಕೂಡ ಎಲ್ಲೋ ಅಲ್ಪ ಮಟ್ಟಿಗೆ ಇರುತ್ತೆ. ಆ ಮಕ್ಕಳು ವ್ಯಾಸಂಗಕ್ಕಾಗಿ ದಿನಾಲು ಬಸ್ಸಿಗೆ ಹೋಗಿ ಬರ್ಬೇಕಂದ್ರೆ ಕಷ್ಟ ಆಗುತ್ತಂತ ಏನ್ ಮಾಡ್ತಾರೆ, ಮಕ್ಕಳನ್ನ ಔರಾದ್, ಹುಮ್ನಾಬಾದ್, ಬಸವ ಕಲ್ಯಾಣ, ಬೀದರ್ನ ಹಾಸ್ಟೆಲ್ಗಳಲ್ಲಿ ಆ ಪೋಷಕರು ಅವ್ರನ್ನ ಇರಿಸ್ತಾರೆ. ಆದ್ರೆ ಆ ಹಾಸ್ಟೆಲ್ಗೆ ವಾರ್ಡನೇ ಇಲ್ಲ, ಆ ಹಾಸ್ಟೆಲ್ನಲ್ಲಿ ಮೇಲ್ವಿಚಾರಣೆ ಮಾಡೋರೇ ಇಲ್ಲ ಅಂದಾಗ ಆ ಮಕ್ಕಳು ಸಾಮಾನ್ಯವಾಗಿ ದಾರಿ ತಪ್ತಾರೆ, ಸಾಮಾನ್ಯವಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ಬೇರೆ ಬೇರೆ ಕಡೆ ಗಮನ ಕೊಡ್ತಾರೆ. ಮಕ್ಕಳು ಓದಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ರಿಸಲ್ಟ್ ಕಡಿಮೆ ಬರುತ್ತೆ. ಅದರ ಒಂದು ಪ್ರತಿಫಲವೇ ಈ ವರ್ಷ ಬೀದರ್ನ ಅನೇಕ ಅನುದಾನ ಸಹಿತ ಶಾಲೆಗಳ ರಿಸಲ್ಟ್ 0 ಆಗಿದೆ. ಅನೇಕ ಸರ್ಕಾರಿ ಶಾಲೆ ಮಕ್ಕಳು ಫೇಲ್ ಆಗಿದ್ದಾರೆ. ಅದಕ್ಕೆಲ್ಲವೂ ಕೂಡ ಇದು ಒಂದು ಕಾರಣ. ಸಂಪೂರ್ಣ ಕಾರಣ ಇದೆ ಅಂತ ಅಲ್ಲ, ಇದು ಕೂಡ ಒಂದು ಕಾರಣ.
ಯಾಕೆ ಈ ಸ್ಟೋರಿನ ಇಷ್ಟು ಡೀಪ್ ಆಗಿ ತಂದಿದ್ದೀರಿ, ಯಾಕೆ ಈ ಸ್ಟೋರಿಯಲ್ಲಿ ಏನು ಆಗ್ತಾ ಇದೆ ಅಂತ ನೋಡೋದಾದ್ರೆ, ಬೀದರ್ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಮತ್ತು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಲ್ಲಿ ನಿಲಯ ಪಾಲಕರ ಕೊರತೆ ಸಾಕಷ್ಟು ಎದ್ದು ಕಾಣಿಸ್ತಾ ಇದೆ. ನಾವು ಕಳೆದ 4-5 ದಿನಗಳಿಂದ ಫಾಲೋ ಅಪ್ ಮಾಡಿ ಈ ಒಂದು ಸ್ಟೋರಿನ ಮಾಡಬೇಕಂತ ನಾವು ಬೆಂಬಿಡದೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿ ಇರ್ತಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಸಂಗೀತಾ ಬಿರಾದರ್ ಅವರ ಪ್ರತಿಕ್ರಿಯೆಯನ್ನು ಇವತ್ತು ನಮ್ಮ ಪ್ರತಿನಿಧಿ ಪಡ್ಕೊಂತಾರೆ. ನಿಲಯ ಪಾಲಕರ ಕೊರತೆ ವಿಚಾರವಾಗಿ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಒಟ್ಟು 76 ಹಾಸ್ಟೆಲ್ಗಳಿವೆ. ಅದರಲ್ಲಿ ನಿಲಯ ಪಾಲಕರು, ಹಿರಿಯ ಮೇಲ್ವಿಚಾರಕರು, ಕಿರಿಯ ಮೇಲ್ವಿಚಾರಕರಾಗಿ 40 ಜನ ಕಾರ್ಯನಿರ್ವಹಿಸ್ತಿದ್ದಾರಂತೆ. ಅಂದ್ರೆ ಮೇನ್ ವಾರ್ಡನ್ಗಳು, ಜೂನಿಯರ್ ವಾರ್ಡನ್, ಸೀನಿಯರ್ ವಾರ್ಡನ್, ಈ ರೀತಿಯನ್ನು ನೋಡೋದಾದ್ರೆ ಬೀದರ್ ತಾಲೂಕಿನಲ್ಲಿ ಒಟ್ಟು 20 ವಸತಿ ನಿಲಯಗಳಿದ್ದು ಅದರಲ್ಲಿ 15 ಜನ ಮೇಲ್ವಿಚಾರಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಬಾಲ್ಕಿಯ ವಿಚಾರಕ್ಕೆ ಹೋದ್ರೆ 12 ವಸತಿ ನಿಲಯಗಳಿದ್ದು 5 ಜನ ವಾರ್ಡನ್ಗಳಿದ್ದಾರೆ. ಇನ್ನು ಹುಮ್ನಾಬಾದ್ಗೆ ಹೋದಾಗ 14 ವಸತಿ ನಿಲಯಗಳಲ್ಲಿ 8 ಜನ ಮೇಲ್ವಿಚಾರಕರಿದ್ದಾರೆ. ಇನ್ನು ಬಸವ ಕಲ್ಯಾಣ್ನಲ್ಲಿ 17 ಹಾಸ್ಟೆಲ್ಗಳಲ್ಲಿ 8 ಜನ ವಾರ್ಡನ್ಗಳಿದ್ದಾರೆ. ಇನ್ನು ಔರಾದ್ನಲ್ಲಿ 13 ಹಾಸ್ಟೆಲ್ಗಳಲ್ಲಿ 4 ಜನ ಮಾತ್ರ ಇದ್ದಾರೆ. ಇನ್ನು 2 ಡೆಪ್ಯುಟೇಷನ್ ಇವತ್ತು ಕ್ಯಾನ್ಸಲ್ ಆಗಿದೆ. ಅಂದ್ರೆ ಪ್ರತಿ ಬಾರಿ ವಾರ್ಡನ್ ಆಗಿ ಇವರೆಲ್ಲ ಒಂದು ಡಾಟಾನ ನೋಡಿದ್ರೆ ಬೀದರ್ ಜಿಲ್ಲೆಯ ಹಲವು ಹಾಸ್ಟೆಲ್ಗಳಲ್ಲಿ, ಅರ್ಧದಷ್ಟು ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳೇ ಇಲ್ಲ. ವಾರ್ಡನ್ಗಳಿಲ್ಲ ಅಂದ್ರೆ ಮಕ್ಕಳ ನಿಗರಾಣಿ ಮಾಡೋರು ಯಾರು? ಕುಕ್ ಸರ್ವೆಂಟ್ಗಳು ಮಾಡ್ತಾರ, ಕುಕ್ಗಳು ಮಾಡ್ತಾರ, ಅವ್ರು ತಮ್ಮ ಕೆಲಸನ ಮಾಡ್ತಾರೆ, ತಮ್ಮ ಪಾಡಿಗೆ ತಾವು ಮನೆಗೆ ಹೋಗ್ತಾರೆ. ವಾರ್ಡನ್ಗಳು ಯಾಕಿಲ್ಲ? ಇದು ಒಂದು ವಿಷಯ. ಇನ್ನು ಪ್ರತಿ ಬಾರಿ ವಾರ್ಡನ್ ಆಗಿ ಬಂದವರು 1-2 ವರ್ಷ ಇರ್ತಾರೆ, ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರುವ ಬಗ್ಗೆ ನಾವು ಪ್ರತಿ ತಿಂಗಳು ಮಾಹಿತಿಯನ್ನು ಕೊಡ್ತೇವೆ, ಆದಷ್ಟು ಶೀಘ್ರದಲ್ಲಿ ಮೇಲ್ವಿಚಾರಕರನ್ನ ನೇಮಕ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ಈ ಸುದ್ದಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೋಡಬೇಕು, ಕಲ್ಯಾಣ ಕರ್ನಾಟಕ ಮಂಡಳಿಯ ಅಧ್ಯಕ್ಷರು ಕೂಡ ನೋಡಬೇಕು, ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಈ ಸ್ಟೋರಿಯನ್ನ ನೋಡ್ಬೇಕಂತ ನಾನು ಅದಕ್ಕೆ ಹೇಳಿದ್ದು. ಯಾಕಂದ್ರೆ ಈ ಸ್ಟೋರಿಯಲ್ಲಿ ತಾವು ನೋಡಿದಾಗ ಅರ್ಥ ಆಗುತ್ತೆ, ಬೀದರ್ನ ಅರ್ಧದಷ್ಟು ಹಾಸ್ಟೆಲ್ಗಳಿಗೆ ವಾರ್ಡನ್ಗಳೇ ಇಲ್ಲ. ಆ ಹಾಸ್ಟೆಲ್ಗಳ ವಾರ್ಡನ್ಗಳು ಒಬ್ಬೊಬ್ಬರಿಗೆ 4-4, 5-5 ಹಾಸ್ಟೆಲ್ಗಳನ್ನ ನೀಡ್ತಿದ್ದಾರೆ. ಒಬ್ಬ ಮನುಷ್ಯ, ಒಂದು ಕುಟುಂಬದಲ್ಲಿ ಒಬ್ಬ ಮನುಷ್ಯ ಒಂದು ಮನೆ ನಡೆಸುವುದೇ ಕಷ್ಟ ಆಗುತ್ತೆ, ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಆದ್ರೆ ಇಲ್ಲಿ ಕೆಲವೊಬ್ಬರ ಹಿತಾಸಕ್ತಿ ಹೆಂಗಾಗಿದೆ ಅಂದ್ರೆ, ಒಂದೊಂದು ತಾಲೂಕುಗಳಲ್ಲಿ ಒಬ್ಬೊಬ್ಬ ವಾರ್ಡನ್ಗೆ 4ರಿಂದ 5-5 ಹಾಸ್ಟೆಲ್ಗಳನ್ನ ಇನ್ಚಾರ್ಜ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ಯಾವ ಮಟ್ಟಿಗಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ತಾವು ಒಂದ್ಸಲ ಊಹೆ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ 5ರಿಂದ 6 ಹಾಸ್ಟೆಲ್ಗಳು ಕೊಟ್ಟಂತಹ ಉದಾಹರಣೆಗಳಿವೆ. ಆ ಮನುಷ್ಯ 6 ಹಾಸ್ಟೆಲ್ಗಳಿಂದ ಮಕ್ಕಳಿಗೆ ಸರಿಯಾಗಿ ಊಟ ಕೊಡಲ್ಲ, ಬಾಳೆಹಣ್ಣು ಕೊಡಲ್ಲ, ಮೊಟ್ಟೆ ಕೊಡಲ್ಲ, ಯಾವುದೇ ಅವ್ರಿಗೇನು ಮೂಲಭೂತ ಸೌಕರ್ಯ ಮೆನು ಚಾರ್ಟ್ ಪ್ರಕಾರ ಅಡಿಗೆ ಬೇಕು, ಅವ್ರಿಗೆ ಅಡಿಗೆನೆ ಸರಿಯಾಗಿ ಕೊಡಲ್ಲ. ಬಂದಂತ ದುಡ್ಡನ್ನ ತಮಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊತಾ ಇದ್ದಾರೆ. ಇದು ನಾವು ಗಾಳಿಯಲ್ಲಿ ಆರೋಪ ಮಾಡ್ತಾ ಇದ್ದೀವಿ ಅಂತಲ್ಲ, ನಾವು ನೈಜವಾಗಿ ನಾಳೆಯಿಂದ ಕೆಲವೊಂದು ಹಾಸ್ಟೆಲ್ಗಳ ಸಂಪೂರ್ಣವಾದ ಸುದ್ದಿಯ ಅನಾವರಣವನ್ನು ಕೊಡ್ತೀವಿ, ಯಾವ್ಯಾವ ಹಾಸ್ಟೆಲ್ನಲ್ಲಿ ಹೆಂಗೆ ಸಮಸ್ಯೆ ಇದೆ ಅಂತ. ಪಾಪ ಮಕ್ಕಳು, ಈ ಹಾಸ್ಟೆಲ್ನ ಮಕ್ಕಳು ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮಗೆ ಇದರಲ್ಲಿ ಯಾವುದೋ ರೀತಿಯ ನೋವಾಗ್ತಾ ಇತ್ತು. ಸರ್, ಈ ರೀತಿಯ ಸಮಸ್ಯೆ ಆಲ್ರೆಡಿ ಬೀದರ್ ಜಿಲ್ಲೆಯ ಎಲ್ಲ ಹಾಸ್ಟೆಲ್ಗಳಿಗೆ ಕಳೆದ 4 ವರ್ಷದ ಹಿಂದೆ ಒಂದು ಮೆನು ಚಾರ್ಟ್ ಅಲರ್ಟ್ ಆಗಿದೆ. ಮೆನು ಚಾರ್ಟ್ ಅಂದ್ರೆ ಏನು? ಇವತ್ತು ಮುಂಜಾನೆ ಯಾವ ತಿಂಡಿ ಕೊಡಬೇಕು, ಮಧ್ಯಾಹ್ನ ಯಾವ್ದು ಕೊಡಬೇಕು, ರಾತ್ರಿ ಯಾವ್ದು ಕೊಡಬೇಕು, ಮತ್ತೆ ಸಾಯಂಕಾಲ ತಿಂಡಿಗೆ ಏನು ಕೊಡಬೇಕು, ಇವೆಲ್ಲವೂ ಕೂಡ ಮೆನು ಚಾರ್ಟ್ ಅಲ್ಲಿ ಇದೆ. ಯಾಕೆ ಮೆನು ಚಾರ್ಟ್ ಕೊಡ್ತಾರಂದ್ರೆ, ಈ ಭಾಗದ ಮಕ್ಕಳು ಪೌಷ್ಟಿಕತೆಯಿಂದ ಬರಬಾರ್ದು, ಎಲ್ಲ ಆಹಾರವು ಕೂಡ ಅವ್ರಿಗೆ ಸರಿಯಾಗಿ ಸಿಗಲಿ ಅಂತ ಕೊಡ್ತಾರೆ. ಆದ್ರೆ ಬೀದರ್ನ 80% ಹಾಸ್ಟೆಲ್ಗಳಲ್ಲಿ ಈ ಮೆನು ಚಾರ್ಟೇ ಫಾಲೋ ಆಗಲ್ಲ. ಹೊಟ್ಟೆಗೆ ವಿದ್ಯಾರ್ಥಿಗಳಿಗೆ ಊಟನೇ ಸರಿಯಾಗಿ ಸಿಗಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳ ಓದೋದ್ರ ಕಡೆ ಹೆಂಗ್ರಿ ಗಮನ ಹರಿಸ್ತಾರೆ? ಹಸುವಿನಿಂದ ಬಳಕೊಂತ ಹಂಗೆ ಮಲ್ಕೋತಾರೆ. ಇನ್ನೊಂದು ಕೆಲವೊಂದು ಕಡೆ ಅಂತೂ ಈ ಹಾಸ್ಟೆಲ್ಗಳಲ್ಲಿ ಸಿಗುವಂತ ಸಾಂಬಾರು, ಅದು ಸಾಂಬಾರು ಅಥವಾ ನೀರು ಅನ್ನೋ ಪರಿಸ್ಥಿತಿಯಲ್ಲಿ ಇರುತ್ತೆ. ಆ ಮಟ್ಟಿಗೆ ಮಾಡಿಬಿಡ್ತಾರೆ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಪಲ್ಯ ಕೊಡಬೇಕು, ಸಾಂಬಾರು ಕೊಡಬೇಕು, ಅದ್ರ ಜೊತೆ ಉಪ್ಪಿನಕಾಯಿ ಎಲ್ಲ ಕೊಡ್ಬೇಕಂತ ಮೆನು ಚಾರ್ಟಲ್ಲಿ ಇದೆ. ಆದ್ರೆ ಅವರೆಲ್ಲ ಹಂಗಲ್ಲ, ಯಾವ್ದಾದ್ರು ಒಂದು ಪಲ್ಯ ಮಾಡ್ತಾರೆ, ಇಲ್ಲ ಸಾಂಬಾರು ಮಾಡ್ತಾರೆ, ಅದನ್ನೇ ತಿಂದು ಆ ಮಕ್ಕಳು ಇರಬೇಕು. ಅಂತಹ ಪರಿಸ್ಥಿತಿ ಇದ್ದಾಗ ಆ ಹಾಸ್ಟೆಲ್ನಲ್ಲಿ ಇದ್ದಂತ ಮಗು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡುತ್ತಾ, ಅಥವಾ ಮುಂದೆ ನಾನು 10ನೇ ತರಗತಿ ಹೆಂಗೆ ಓದ್ಬೇಕಂತ ನೋಡುತ್ತಾ, ಅಥವಾ PUC ನಾನು
ಮಕ್ಕಳನ್ನು ಹೆಂಗೆ ಓದಬೇಕಂತ ನೋಡುತ್ತಾ. ಅದಕ್ಕಾಗಿಯೇ ಈ ಭಾಗದ ಈ ಹಾಸ್ಟೆಲ್ಗಳಲ್ಲಿ ಮೊದಲು ಮಕ್ಕಳಿಗೆ ಹೊಟ್ಟೆಗೆ ಒಳ್ಳೆ ಅನ್ನ ಸಿಗಬೇಕು. ಅನ್ನ ಸಿಗಬೇಕಂದ್ರೆ ಅಲ್ಲಿ ಮೇಲ್ವಿಚಾರಣೆ ಕರೆಕ್ಟ್ ಆಗಿರಬೇಕು. ಪ್ರತಿ ಸಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ? ಪ್ರತಿ ಸಲ ಹಾಸ್ಟೆಲ್ನ ತಾಲೂಕು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ? ಆಗಲ್ಲ ಅಂದ್ರೆ ಅಲ್ಲಿ ಮೇಲ್ವಿಚಾರಕರು ಇರಬೇಕು. ಮೇಲ್ವಿಚಾರಕರು ಎಂಥವ್ರು ಇರಬೇಕು? ಎಕ್ಸ್ಪೀರಿಯನ್ಸ್ ಇದ್ದವ್ರು ಇರಬೇಕು. ಯಾರಿಗೋ ಕುಕ್ ಸರ್ವೆಂಟ್ಗಳಿಗೆ ನೀವು ಒಯ್ದು ವಾರ್ಡನ್ ಮಾಡ್ತೀರಾ, ಯಾರೋ ಕುಕ್ ಒಯ್ದು ನೀವು ವಾರ್ಡನ್ ಗಿರಿ ಕೊಡ್ತೀರಾ ಅಂದ್ರೆ ಅವ್ರು ರಾಜ್ಯ ರೋಷವಾಗಿ ಹಾಸ್ಟೆಲ್ ಅನ್ನು ನಡೆಸ್ತಾರೆ, ಮಕ್ಕಳನ್ನ ಹಸಿವಿನಲ್ಲಿ ಕೊಲ್ತಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸುದ್ದಿಯನ್ನ ನೋಡಿದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಎಲ್ಲ ಹಾಸ್ಟೆಲ್ಗಳಿಗೆ ಖಾಯಂ ವಾರ್ಡನ್ಗಳನ್ನ ನೇಮಕ ಮಾಡಬೇಕು. ಇನ್ನು ಕುಕ್ ಸರ್ವೆಂಟ್ಗಳ ಹತ್ರ ಏನೋ ಇನ್ಚಾರ್ಜ್ ಅನ್ನ ಕೊಟ್ಟಿದ್ದೀರಿ, ಅದನ್ನ ಮೊದಲು ತೆಗೆಸಬೇಕು. ಇಲ್ಲ ಅಂದ್ರೆ ಮಕ್ಕಳಿಗೆ ಸರಿಯಾಗಿ ಹೊಟ್ಟೆ ಊಟ ಸಿಗದ ಹಾಗೆ ಅವ್ರು ನೋಡ್ಕೋತಾ ಇದ್ದಾರೆ. ಇದು ಒಂದು ಆರೋಪ. ಈ ಆರೋಪ ನಾವು ಗಾಳಿಯಲ್ಲಿ ಮಾಡ್ತಾ ಇಲ್ಲ. ನಾಳೆಯಿಂದ ಸಂಪೂರ್ಣ ಒಂದೊಂದು ಹಾಸ್ಟೆಲ್ನ ವರದಿಯನ್ನ ಒಂದೊಂದಾಗಿ ನಾವು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದು ಅಲ್ಲದೆ ಇನ್ನು ಹಾಸ್ಟೆಲ್ಗಳಲ್ಲಿ ಏನು ರೊಟ್ಟಿ ಮಾಡಲಿಕ್ಕೆ ಏನು ಮಷಿನ್ಸ್ಗಳು ಬಂದಿದ್ದಾವೆ, ಅವುಗಳದ್ದು ಕೂಡ ಒಂದು ದೊಡ್ಡ ರಾಧ ಅಂತಾನೆ ಇದೆ. ಯಾಕೆಂದ್ರೆ ರೊಟ್ಟಿ ಸರಿಯಾಗಿ ಆಗಲ್ಲ, ಸರಿಯಾಗಿ ಬೇಯಿಸಲ್ಲ ಅನ್ನೋದು ಮಕ್ಕಳ ಆರೋಪ. ಆದರೆ ಇಲಾಖೆಯವ್ರು ಏನು ಹೇಳೋದಂದ್ರೆ ಸಂಪೂರ್ಣವಾಗಿ ಎಲ್ಲವೂ ಸರಿ ಆಗ್ತಾ ಇದೆ, ಆದರೆ ಮಕ್ಕಳೇ ತಿಂತಾ ಇಲ್ಲ. ನೋಡಿ, ಇವತ್ತು ನಾನು ಒಬ್ಬ ಮನುಷ್ಯ, ಸರಿಯಾದ ಅನ್ನ ಒಳ್ಳೆಯ ಟೇಸ್ಟಲ್ಲಿದ್ದರೆ ನಾನು ಯಾವ ಅನ್ನನ ಪ್ಲೇಟಲ್ಲಿ ಬಿಟ್ಟು ಸೈಡಿಗೆ ಹೋಗ್ತೀನಿ? ನಾವೇ ಹೇಳಿ, ಆತ್ಮಸಾಕ್ಷಿಯಾಗಿ ನಾವು ಮಾತನಾಡೋಣ. ಎಲ್ಲ ರೀತಿಯ ಅಡಿಗೆ ಸರಿಯಾಗಿದ್ರೆ ಯಾವ ಮಗು ಕೂಡ ಊಟವನ್ನು ತಿರಸ್ಕಾರ ಮಾಡಲ್ಲ. ಎಲ್ಲವೂ ಸರಿ ಇದ್ರೆ ಎಲ್ಲಾನು ತಿಂದು ಆರಾಮಾಗಿ ಮಲ್ಕೋತಾನೆ. ಯಾಕೆ ಅಂದರೆ ಆ ಹಾಸ್ಟೆಲ್ಗಳಲ್ಲಿ ಬರುವವ್ರು ಯಾರು ಕೂಡ ಶ್ರೀಮಂತರ ಮಕ್ಕಳಲ್ಲ, ಯಾರು ಕೂಡ ಟಾಟಾ ಬಿರ್ಲಾದವ್ರ ಮಕ್ಕಳಲ್ಲ. ಅಲ್ಲಿ ಬರುವವರು ಜಿಲ್ಲೆಯ ಬಡವರ ಮಕ್ಕಳು, ಅಲ್ಲಿ ಬರುವವರು ಕೂಲಿ ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳು. ಒಳ್ಳೆಯ ರೀತಿಯ ಆಹಾರ ಸಿಕ್ಕಿದೆ ಅಂದಾಗ ಅವುಗಳನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಸರಿಯಾದ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಆ ರೊಟ್ಟಿ ಮಷಿನ್ಸ್ಗಳದ ರಾದ್ದಾಂತವನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಆ ಮಟ್ಟಿಗೆ ಅವುಗಳು ಕೆಲವೊಂದು ಕಡೆ ಅಂತೂ ಕಾರ್ಯನಿರ್ವಹಿಸ್ತಾ ಇಲ್ಲ, ಇದ್ದಿನ ಕಡೆ ಕೂಡ ಸರಿಯಾಗಿ ಆಗಲ್ಲ. ಅದ್ರ ತುಂಬಾ ದೊಡ್ಡ ಸಮಸ್ಯೆನೇ ಇದೆ. ಆ ಸಮಸ್ಯೆಯನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಈಗಲಾದರೂ ಬೀದರ್ ಜಿಲ್ಲೆಗೆ ಪರ್ಮನೆಂಟ್ ವಾರ್ಡನ್ಗಳನ್ನ ಕೊಡುವ ಬಗ್ಗೆ ಸರ್ಕಾರ ವಿಚಾರ ಮಾಡಬೇಕು. ಇಲ್ಲ ಅಂದ್ರೆ ಈಗ ಶಾಲೆ ಪ್ರಾರಂಭವಾಗ್ತಾ ಇದೆ, ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗತ್ತೆ. ಅವುಗಳನ್ನು ಆಗಬಾರ್ದು ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಸಂಗೀತಾ ಬಿರಾದರ್ ಅವರು ಮುತುರ್ವರ್ಜಿಯನ್ನ ವಹಿಸಿ ಎಲ್ಲ ಹಾಸ್ಟೆಲ್ಗಳಿಗೆ ವಾರ್ಡನ್ ಅವರ ನೇಮಕ ಮಾಡಬೇಕು, ಸರ್ಕಾರಕ್ಕೆ ಪತ್ರ ಬರೀಬೇಕು ಮತ್ತು ಜಿಲ್ಲೆಯ ಪ್ರತಿಯೊಂದು ಹಾಸ್ಟೆಲ್ನಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಊಟ ಮೆನು ಚಾರ್ಟ್ನ ಪ್ರಕಾರ ಸಿಗುವ ಹಾಗೆ ನೋಡಬೇಕು. ಇಲ್ಲದಿದ್ರೆ ಮಕ್ಕಳ ಪರವಾಗಿ ಮಕ್ಕಳಿಗೆ ಏನಾದರೂ ಅನ್ಯಾಯವಾಗಿದ್ರೆ ನಮ್ಮ ವಾಹಿನಿ ಸದಾ ಅವರ ಧ್ವನಿಯಾಗಿರುತ್ತೆ. ಅವರ ಪರವಾಗಿ ನಾವು ಎಂದೂ ಕೂಡ ಧ್ವನಿಯನ್ನು ಎತ್ತುತ್ತೀವಿ. ಎಸ್, ಇನ್ನು ಮುಂದಿನ ಸುದ್ದಿ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 76 ವಸತಿ ನಿಲಯಗಳಿವೆ, ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ಸೇರಿ. ಅದರಲ್ಲಿ 40 ಜನ ನಿಲಯ ಪಾಲಕರು, ನಿಲಯ ಮೇಲ್ವಿಚಾರಕರು ಮತ್ತು ಕಿರಿಯ ಮೇಲ್ವಿಚಾರಕರಿದ್ದಾರೆ. ಬೀದರ್ ತಾಲೂಕಿನಲ್ಲಿ 20 ವಸತಿ ನಿಲಯಗಳಿದ್ದು 15 ಜನ ಮೇಲ್ವಿಚಾರಕರಿದ್ದಾರೆ. ಭಾಲ್ಕಿ ತಾಲೂಕಿನಲ್ಲಿ 12 ವಸತಿ ನಿಲಯಗಳಿದ್ದು 5 ಜನ ಮೇಲ್ವಿಚಾರಕರಿದ್ದಾರೆ. ಅದೇ ರೀತಿಯಾಗಿ ಹುಮ್ನಾಬಾದ್ ತಾಲೂಕಿನಲ್ಲಿ 14 ವಸತಿ ನಿಲಯಗಳಿದ್ದು 8 ಜನ ಮೇಲ್ವಿಚಾರಕರಿದ್ದಾರೆ. ಬಸವ ಕಲ್ಯಾಣದಲ್ಲಿ 17 ವಸತಿ ನಿಲಯಗಳಿದ್ದು 8 ಜನ ಮೇಲ್ವಿಚಾರಕರಿದ್ದಾರೆ. ಔರಾದ್ನಲ್ಲಿ 13 ವಸತಿ ನಿಲಯಗಳಿವೆ, ಅಲ್ಲಿ 4 ಜನ ಇದ್ದಾರೆ. ಸುಮಾರು ಪ್ರತಿ ಸಲ ಆಯ್ಕೆಗೆ ಬಂದವರು ಮತ್ತು ವರ್ಷ 2 ವರ್ಷದಲ್ಲಿ ಅವರು ನಿಯರೆಸ್ಟ್ ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲ ಜಿಲ್ಲೆಗಳನ್ನೂ ಅಲ್ಲಿ ಇದೆ, ಇದೇ ಜಿಲ್ಲೆ ಅಂತಿಲ್ಲ, ರಾಜ್ಯ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ. ನಾವು ಪ್ರತಿ ತಿಂಗಳು ಮಾಹಿತಿ ಕೊಡ್ತೇವೆ, ಸಿಬ್ಬಂದಿ ಕೊರತೆ ಇರೋದು ಮಾಡ್ತಾ ಇದ್ದಾರೆ. ಈಗ ಆಯ್ಕೆ ಎಲ್ಲ ಆಗ್ಯಾವ, ಮತ್ತೆ ಬರಬೇಕು.